ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವ ದೇಶ, ಪ್ರಪಂಚದ ಇತಿಹಾಸ ಮತ್ತು ಸೌಂದರ್ಯದ ತವರು ಎಂದರೆ ಗ್ರೀಸ್. ಹಲವರು ಗ್ರೀಸನ್ನು ಅದರ ನೀಲಿ ಸಮುದ್ರ ಮತ್ತು ಪುರಾತನ ಗ್ರಂಥಗಳಿಗೆ ಮಾತ್ರ ತಿಳಿದಿರಬಹುದು. ಆದರೆ ಇಂದು ನಾವು ಗ್ರೀಸ್ನ 10 ಅದ್ಭುತಗಳನ್ನು ಮತ್ತು ಅದರ ಅನನ್ಯ ಮತ್ತು ಆಶ್ಚರ್ಯಕರ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1. ಸೂರ್ಯನ ಕಿರಣಗಳು ವರ್ಷದ 250 ದಿನಗಳು. ಗ್ರೀಸ್ ಯುರೋಪ್ನ ಅತ್ಯಂತ ಬೆಳಕಿನ ದೇಶಗಳಲ್ಲಿ ಒಂದು. ಇಲ್ಲಿ ವರ್ಷದಲ್ಲಿ ಸರಾಸರಿ 250 ದಿನಗಳು ಸೂರ್ಯನ ಕಿರಣಗಳು ಚುಕ್ಕಾಣಿ ಹಾಕುತ್ತವೆ. ಅಂದರೆ ವರ್ಷದಲ್ಲಿ ಬಹುತೇಕ 70% ದಿನಗಳು ಬೆಳಗುತ್ತಲೇ ಇರುತ್ತವೆ. ಇದಕ್ಕೆ ಮೆಡಿಟೇರಿಯನ್ ಹವಾಮಾನ ಕಾರಣವಾಗಿದೆ. ಈ ಬೆಳಕಿನ ಹೊಳಪೆ ಗ್ರೀಕ್ ದ್ವೀಪಗಳು, ಬಿಳಿ ಮನೆಗಳು ಮತ್ತು ನೀಲಿ ಗುಮ್ಮಟಗಳು ಇಷ್ಟು ಕಣ್ಣನ್ನು ಸೆಳೆಯುವಂತೆ ಕಾಣಸಿಗುತ್ತವೆ. ಫ್ಯಾಕ್ಟ್ ನಂಬರ್ 2. ಹಲವಾರು ಜಾಗತಿಕ ಆಟಗಳ ಮೂಲ. ಒಲಿಂಪಿಕ್ ಕ್ರೀಡೆಗಳು ಮತ್ತು ಮ್ಯಾರಥಾನ್ ಓಟ ಇವೆರಡೂ ನಮ್ಮ ಗ್ರೀಸ್ನಿಂದಲೇ ಬಂದವು. ಪ್ರಾಚೀನ ಒಲಿಂಪಿಕ್ಸ್ ಕ್ರಿಸ್ತಪೂರ್ವ 776ರಲ್ಲಿ ಪ್ರಾರಂಭವಾಯಿತು. ಇದೇ ಜಾಗತಿಕ ಕ್ರೀಡೆ ಸ್ಪರ್ಧೆಯು ಮೂಲ ರೂಪ. ಮ್ಯಾರಥಾನ್ ಪದವು ಗ್ರೀಸ್ನ ಮ್ಯಾರಥಾನಾಸ್ ಎಂಬ ಸ್ಥಳದಿಂದ ಬಂದಿದೆ. ಇತಿಹಾಸದ ಪ್ರಸಿದ್ಧ ಮ್ಯಾರಥಾನ್ ಯುದ್ಧ ನಡೆದಿದ್ದು ಇಲ್ಲಿಯೇ. ಸ್ವರ್ಗದ ದೇವತೆಗಳ ಪೈಕಿ ಅತ್ಯಂತ ಸುಂದರ ದೇವತೆ ಅಫ್ರೋಡೈಟ್. ಆಕೆಯ ಹೆಸರಿನಿಂದಲೇ ಅಫ್ರೋಡಿಸಿಯಾಕ್ ಎಂಬ ಪದ ಬಂದಿದೆ. ಫ್ಯಾಕ್ಟ್ ನಂಬರ್ 3. 4000ಕ್ಕೂ ಹೆಚ್ಚು ದ್ವೀಪಗಳ ದೇಶ. ಗ್ರೀಸ್ ಒಂದು ದೇಶವಲ್ಲ, ಅದೊಂದು ದ್ವೀಪಗಳ ಸಾಮ್ರಾಜ್ಯ. ಒಟ್ಟು 6000 ದ್ವೀಪಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಅದರಲ್ಲಿ ಕೇವಲ 227 ದ್ವೀಪಗಳಲ್ಲಿ ಮಾತ್ರ ಜನ ವಾಸಿಸುತ್ತಾರೆ. ಪ್ರತಿ ದ್ವೀಪಕ್ಕೂ ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿ, ವಾಸ್ತುಶಿಲ್ಪ ಮತ್ತು ಸಾಂಪ್ರದಾಯಿಕ ಪಾಕ ಪದ್ಧತಿ ಇದೆ. ಸ್ಯಾಂಟನರಿ, ಮೈಕೋನಸ್, ಕ್ರಿಟ್ ಇವೆಲ್ಲವೂ ಪ್ರಪಂಚದ ಪ್ರವಾಸಿ ಸ್ಥಾನಗಳಲ್ಲಿ ಮೊದಲ ಸಾಲಿನಲ್ಲಿ ನಿಂತಿವೆ. ಫ್ಯಾಕ್ಟ್ ನಂಬರ್ 4. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಿಗೆ ಸಂಬಂಧಿಸಿದಂತೆ ಜಾಗತಿಕವಾಗಿ 3ನೇ ಸ್ಥಾನ. ಗ್ರೀಸ್ ಎಷ್ಟು ಐತಿಹಾಸಿಕ ಸಂಪತ್ತಿನ ತವರು ಎಂದರೆ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಸಂಖ್ಯೆಯಲ್ಲಿ ಇದು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಇಟಲಿ, ಚೀನಾ ಇವೆರಡರ ನಂತರ ಗ್ರೀಸ್ಗೆ ಸಿಗುತ್ತದೆ. ಅಕ್ರೋಪೊಲಿಸ್ನಂತಹ 18 ತಾಣಗಳು ಈ ಪಟ್ಟಿಯಲ್ಲಿವೆ. ಅಂದರೆ ದೇಶದ ಎಲ್ಲ ಕಡೆ ಪುರಾತನ ಇತಿಹಾಸ ಜೀವಂತವಾಗಿಯೇ ಇದೆ. ಫ್ಯಾಕ್ಟ್ ನಂಬರ್ 5. ಜನಸಂಖ್ಯೆಯ 98% ಜನ ಗ್ರೀಕ್ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ನರು. ಗ್ರೀಸ್ನ ಸಂಸ್ಕೃತಿ ಮತ್ತು ದಿನನಿತ್ಯದ ಜೀವನದ ಮೇಲೆ ಮತೀಯತೆಯ ಪ್ರಭಾವ ಬಹಳ ಬಲವಾಗಿದೆ. 98% ಜನರು ಗ್ರೀಕ್ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ನರು. ಅವರ ಪವಿತ್ರ ಪುಸ್ತಕ ಬೈಬಲ್ ಗ್ರೀಕ್ ಭಾಷೆಯಲ್ಲೇ ಬರೆಯಲ್ಪಟ್ಟಿದೆ. ದೇಶಾದ್ಯಂತ ಕಾಣಸಿಗುವ ಸುಂದರ ಚರ್ಚ್ಗಳು ಮತ್ತು ಗುಹಾ ದೇವಾಲಯಗಳು ಅವರ ಆಳವಾದ ಧಾರ್ಮಿಕ ನಂಬಿಕೆಗಳಿಗೆ ಸಾಕ್ಷಿಯಾಗಿ ನಿಂತಿವೆ. ಫ್ಯಾಕ್ಟ್ ನಂಬರ್ 6. ಅತ್ಯಂತ ಉದ್ದದ ಕರಾವಳಿಯನ್ನು ಹೊಂದಿರುವ ದೇಶಗಳಲ್ಲಿ ಇದು ಸಹ ಒಂದು. ಗ್ರೀಸ್ ಭೂಪ್ರದೇಶದಲ್ಲಿ ಬಹಳ ಪರ್ವತಮಯ ದೇಶ. ಆದರೆ ಅದರ ಕರಾವಳಿ ರೇಖೆಯ ಉದ್ದ ಸುಮಾರು 13,676 ಕಿಲೋಮೀಟರ್. ಇದು ಯುರೋಪಿನ ಅತ್ಯಂತ ಉದ್ದದ ಕರಾವಳಿಗಳಲ್ಲಿ ಇದು ಒಂದು. ದ್ವೀಪಗಳು ಹೆಚ್ಚಿರುವುದರಿಂದ ಪ್ರತಿ ಕಡೆಯೂ ಸಮುದ್ರದ ದೃಶ್ಯ ಕಾಣಲು ಸಿಗುತ್ತದೆ. ಕಡಲ ತೀರದ ಸಂಪತ್ತೇ ಗ್ರೀಸ್ನ ಮುಖ್ಯ ಆಕರ್ಷಣೆಯಾಗಿದೆ. ಫ್ಯಾಕ್ಟ್ ನಂಬರ್ 7. ಪ್ರಪಂಚದ ಅತ್ಯಂತ ಹಳೆಯ ಬೀಡು ಮಾತಿನ ನಗರ. ಯುರೋಪ್ನ ಅತ್ಯಂತ ಹಳೆಯ ಜನವಸತಿ ಇರುವ ನಗರ ಗ್ರೀಸ್ನಲ್ಲಿದೆ. ಆಗ್ಗೋಸ್ ನಗರವು ಕ್ರಿಸ್ತಪೂರ್ವ 5000ದಿಂದಲೂ ಜನರಿಂದ ನಿರಂತರವಾಗಿ ವಾಸಿಸಲ್ಪಟ್ಟ ನಗರವಾಗಿದೆ. ಅಂದರೆ ಸುಮಾರು 7000 ವರ್ಷಗಳ ಇತಿಹಾಸ ಈ ನಗರಕ್ಕಿದೆ. ಈ ನಗರವು ಪುರಾತನ ಗ್ರೀಕ್ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಫ್ಯಾಕ್ಟ್ ನಂಬರ್ 8. ಕ್ರಿಸ್ತಪೂರ್ವ 776ಕ್ಕೂ ಮೊದಲೇ ಗಣತಂತ್ರ ಪದ್ಧತಿ. ಪ್ರಪಂಚಕ್ಕೆ ಗಣತಂತ್ರ ಅಂದರೆ ಡೆಮೋಕ್ರಸಿ ಕಲಿಸಿದ್ದು ಗ್ರೀಸ್. ಅಥೆನ್ಸ್ ನಗರವು
ಕ್ರಿಸ್ತಪೂರ್ವ 508ರಲ್ಲಿ ಜನತೆಯು ನೇರವಾಗಿ ಭಾಗವಹಿಸುವ ಪ್ರಪಂಚದ ಮೊದಲ ಗಣತಂತ್ರ ಪದ್ಧತಿಯನ್ನು ಸ್ಥಾಪಿಸಿತು. ಸಿಟಿಸನ್ ಎಂಬ ಪರಿಕಲ್ಪನೆ ಇಲ್ಲಿಂದಲೇ ಶುರುವಾಯಿತು. ಇಂದಿನ ಜಾಗತಿಕ ಪ್ರಜಾಪ್ರಭುತ್ವಗಳ ಮೂಲ ಪೀಠಿಕೆ ಇಲ್ಲಿಯೇ ರಚಿತವಾಗಿತ್ತು. ಫ್ಯಾಕ್ಟ್ ನಂಬರ್ 9. ಪ್ರಪಂಚದ ಅತ್ಯಂತ ಪ್ರೀತಿಯ ಭಕ್ಷ್ಯಗಳಲ್ಲಿ ಒಂದಾದ ಗ್ರೀಕ್ ಸಲಾಡ್. ಇದು ನಿಜವಾಗಿಯೂ ಗ್ರೀಕ್ ಅಲ್ಲ. ಈಗ ಒಂದು ರುಚಿಕರವಾದ ಸತ್ಯ ಇದಾಗಿದೆ. ನಾವೆಲ್ಲರೂ ಪ್ರೀತಿಸುವ ಗ್ರೀಕ್ ಸಲಾಡ್ ಎಂದು ಕರೆಯಲ್ಪಡುವ ಟೊಮಾಟೊ, ಕಾಕಂಬಿ, ಫೇಟಾ ಮತ್ತು ಚೀಸ್ ಮತ್ತು ಆಲಿವ್ಗಳಿಂದ ತಯಾರಿಸಲ್ಪಟ್ಟ ಸಲಾಡ್ ನಿಜವಾಗಿಯೂ 19ನೇ ಶತಮಾನದವರೆಗೂ ಇಲ್ಲಿ ಇರಲೇ ಇಲ್ಲ. ಕಾರಣ ಟೊಮಾಟೊ ಗಿಡವೇ ಅಮೆರಿಕದಿಂದ ಗ್ರೀಸ್ಗೆ ಆ ಶತಮಾನದಲ್ಲಿ ಬಂದಿತ್ತು. ಆದ್ದರಿಂದ ಈ ಭಕ್ಷ್ಯ ಅಷ್ಟು ಪುರಾತನವಲ್ಲ, ಆದರೆ ಇದನ್ನು ಗ್ರೀಸ್ನ ಸಂಕೇತವಾಗಿದೆ ಎಂದು ಭಾವಿಸುತ್ತಾರೆ. ಫ್ಯಾಕ್ಟ್ ನಂಬರ್ 10. ಒಂದು ದ್ವೀಪವನ್ನು ಆಕ್ರಮಿಸಿದ್ದು ಸಗಣಿ ಹುಳುಗಳು. ಇದು ನಮ್ಮ ಕೊನೆಯ ಅದ್ಭುತ. ಗ್ರೀಸ್ನ ಸ್ಪಿನ್ಲುಂಗಾ ದ್ವೀಪದ ಕಥೆ ಬೆರಗನ್ನು ಹುಟ್ಟಿಸುತ್ತದೆ. 20ನೇ ಶತಮಾನದಲ್ಲಿ ಇದು ಒಂದು ಕುಷ್ಠರೋಗಿಗಳ ವಸಾಹತು ಆಗಿತ್ತು. 1957ರಲ್ಲಿ ರೋಗಿಗಳು ಚೇತರಿಸಿಕೊಂಡ ನಂತರ ಈ ದ್ವೀಪವನ್ನು ಬಿಟ್ಟರು. ಆದರೆ ಒಂದು ವಿಚಿತ್ರ ಕಾರಣದಿಂದಾಗಿ ಈ ದ್ವೀಪವು ಸುಮಾರು 20 ವರ್ಷಗಳ ಕಾಲ ನಿರ್ಜನವಾಗಿಯೇ ಉಳಿದಿತ್ತು. ಕಾರಣ ಸ್ಥಳೀಯರು ದ್ವೀಪವನ್ನು ಶಾಪಗ್ರಸ್ತ ದ್ವೀಪವೆಂದು ಭಾವಿಸಿದ್ದರು ಮತ್ತು ಅಲ್ಲಿಗೆ ಹೋಗುತ್ತಿರಲಿಲ್ಲ. ಕೊನೆಗೆ ಪ್ರವಾಸೋದ್ಯಮವು ಅದನ್ನು ಪುನರುಜ್ಜೀವನಗೊಳಿಸಿತು. ಇಂದು ಇದು ಜನಪ್ರಿಯ ಪ್ರವಾಸಿ ಸ್ಥಾನವಾಗಿ ಹೊರಹೊಮ್ಮಿದೆ. ನೋಡಿರಲ್ಲ ಸ್ನೇಹಿತರೆ, ಇದಾಗಿತ್ತು ಗ್ರೀಸ್ನ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಹೈಪ್ ಕೂಡ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.